ಪ್ಯಾರಿಸ್ ಒಲಿಂಪಿಕ್ಸ್ ಕುಸ್ತಿಯಲ್ಲಿ ಫೈನಲ್ ತಲುಪಿದ್ದು ಪದಕ ಹೊಸ್ತಿಲಲ್ಲಿ ವಿನೇಶಾ ಫೋಗಟ್ ಅವರನ್ನು ಅನರ್ಹಗೊಳಿಸಲಾಗಿದೆ. ಬರೀ 100 ಗ್ರಾಂ ತೂಕ ಹೆಚ್ಚು ಇದ್ದಾರೆ ಎಂದು ಅವರನ್ನು ಫೈನಲ್ ಆಡಲು ಬಿಡಲಿಲ್ಲ. ಈ ರೀತಿಯ ಕ್ರೀಡಾ ರಾಜಕೀಯ ಹಿಂದೆಂದೂ ನಡೆದಿಲ್ಲ ಎಂದು ಹಲವರು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಫೈನಲ್ನಲ್ಲಿ ಅವರು ಅಮೆರಿಕದ ಸೆರಾ ಹಿಲ್ಡಿಬ್ರೇಟ್ರನ್ನು ಎದುರಿಸಬೇಕಿತ್ತು. ವಿನೇಶಾ ಫೋಗಟ್ ಒಲಿಂಪಿಕ್ಸ್ ಕುಸ್ತಿಯಲ್ಲಿ ಫೈನಲ್ ತಲುಪುವ ಮೂಲಕ ಇತಿಹಾಸ ಬರೆದಿದ್ರು. ಕೆಲವರ ಸಾಧನೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ವಿನೇಶಾ ಫೋಗಟ್ ಸಾಧನೆ ಅರಗಿಸಿಕೊಳ್ಳಲು ಸಾಧ್ಯವಾಗದವರು ಈ ಸಂಚಿನ ಹಾದಿಯಲ್ಲಿ ಗೆದ್ದಿದ್ದಾರೆ. 100 ಗ್ರಾಂ ಹೆಚ್ಚು ತೂಕ ದೊಡ್ಡದೇನಲ್ಲ. ಆಟಗಾರರಿಗೆ 100 ಗ್ರಾಂ ಇಳಿಸಿಕೊಳ್ಳಲು ಸಾಧ್ಯವಿದೆ. ಅದಕ್ಕೆ ಅವಕಾಶ ನೀಡದಿರುವುದು ಸರಿಯಲ್ಲ. ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿರುವ ನಾನು ಹಿಂದೆಂದೂ ಇಂತಹ ಘಟನೆ ಕಂಡಿಲ್ಲ ಎಂದು ವಿಜೇಂದರ್ ಸಿಂಗ್ ಹೇಳಿದ್ದಾರೆ. ಭಾರತದ ಸಿಂಹಣಿಗೆ ವಂಚಿಸುವ ಮೂಲಕ ಭಾರತದ ಪದಕ ಬಿದ್ದು ಹೋದುದು ಈ ದೇಶದ ಕ್ರೀಡಾ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ. ಭಾರತಕ್ಕೆ ಇದರಿಂದ ಖಂಡಿತ ಒಳಿತಾಗುವುದಿಲ್ಲ ಎಂದು ಟೋಕಿಯೋ ಒಲಿಂಪಿಕ್ಸ್ ಪದಕ ವಿಜೇತ ಕುಸ್ತಿಪಟು ಬಜರಂಗ್ ಪೂನಿಯಾ ಹೇಳಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಡೆಲ್ಲಿ.